ನೋಡಿದ್ದೇನೆ. ಆದರೆ ನನಗೆ ಒಂದು ಸಾರಿ ಗೆಲುವು ಸಿಗಬಹುದು ಎಂಬ ಆಸೆ ಇದೆ. ಅದಕ್ಕೋಸ್ಕರ ನಾನು ಶತಪ್ರಯತ್ನ ಮಾಡಿದರೂ ಸಕ್ಸಸ್ ಅನ್ನೋದು ನನಗೆ ಸಿಗ್ತಾ ಇಲ್ಲ. ಏನು ಮಾಡೋದು ಅಂತ ಒಂದೊಂದು ಸತಿ ಯೋಚನೆ ಮಾಡಿದಾಗ ಎಂತೆಂಥವ್ರಿಗೂ ದೇವರು ಒಳ್ಳೇದು ಮಾಡಿದ್ದಾನೆ, ನಮ್ಮಂಥವ್ರಿಗೆ ಒಳ್ಳೇದು ಮಾಡಲ್ವಾ ಅನಿಸುತ್ತೆ. ಈ ಜೀವನದಲ್ಲಿ ನಾವು ಅಂದ್ಕೊಳೋದೇ ಒಂದು, ಆಗೋದೇ ಒಂದು. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆದರೆ ನಮ್ಮ ಮನಸ್ಸಿಗೆ ಅದು ಗೊತ್ತಾಗಬೇಕು. ನಾವು ಮಾಡಿರೋ ಕೆಲಸ ಸರಿಯಾಗಿದ್ದರೆ ದೇವರು ಇವತ್ತಲ್ಲ ನಾಳೆ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಯಾವತ್ತೂ ನಾವು ಕುಗ್ಗಬಾರ್ದು. ಮುಂದೆ ದಾರಿ ಇದೆ ಅಂತ ಮುನ್ನುಗ್ತಾ ಹೋಗಬೇಕು. ಯಾವತ್ತು ನಾವು ನಮ್ಮ ದಾರಿಯನ್ನು ಕಂಡುಕೊಳ್ತೀವೋ ಆವತ್ತೇ ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಯಾಕಂದರೆ ಈ ಮಾತು ಅಕ್ಷರ ಸಹ ಸತ್ಯ. ಯಾರೇ ಹೇಳ್ಬೋದು, ನಿನ್ನ ಕೈಯಲ್ಲಿ ಆಗಲ್ಲ, ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳ್ಬೋದು. ಆದರೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ನನ್ನ ಮನಸ್ಸಲ್ಲಿ ಬರಬೇಕು. ಆವಾಗ ಖಂಡಿತ ನಾವು ಅಂದ್ಕೊಂಡಿದ್ದು ಸಾಧನೆ ಮಾಡೇ ಮಾಡ್ತೀವಿ. ನಾವು ಕೆಲವು ಸತಿ ಯೋಚನೆ ಮಾಡ್ತೀವಿ, ಅಯ್ಯೋ ನಾವು ಏನು ಅದಕ್ಕೆ ಹೋಗಿ ಸೇರ್ತಾ ಇದಕ್ಕೆ ಹೋಗಿ ಸೇರಲ್ಲ, ಯಾವುದು ಮಾಡಲಿ ಯಾವುದು ಬಿಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಆದರೆ ನಮ್ಮ ಪೇರೆಂಟ್ಸ್ಗಳು ನಮಗೆ ಯಾವ ಗೈಡ್ಲೈನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಮುಂದುವರಿತಾ ಹೋದರೆ ನಾವು ಮುಂದೆ ಸಾಗ್ತಾ ಹೋಗ್ಬೋದು. ಆವಾಗ ನಮ್ಮ ಜೀವನದಲ್ಲಿ ನಾವು ಏನನ್ನು ಆಗ್ಬೋದು ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಅದಕ್ಕೆ ಇಡೀ ಫ್ಯಾಮಿಲಿ ನಮಗೆ ಸಾಥ್ ಕೊಡುತ್ತೆ. ಆದ್ದರಿಂದ ನೋಡಿ ಫ್ರೆಂಡ್ಸ್, ಯಾರೇ ಅದು ಆಗಲಿ, ನೀವು ಜೀವನದಲ್ಲಿ ಹತಾಶರಾಗಬೇಡಿ. ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನನ್ನ ಕೈಲಿ ಆಗೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ನಮ್ಮಲ್ಲಿದ್ದರೆ ನಾವು ಇಡೀ ಪ್ರಪಂಚವನ್ನೇ ಸಹ ಗೆಲ್ಲಬಹುದು. ನಿಮಗೆ ನಾನು ಹೇಳೋದು ಏನಂದರೆ, ಈ ರೀತಿ ನಾನು ನಿಮಗೆ ಮೋಟಿವೇಶನ್ ಕೊಡ್ತಾ ಇರೋದ್ರಿಂದ ನಿಮಗೆ ಮಾತ್ರ ಮೋಟಿವೇಶನ್ ಆಗ್ತಾಯಿಲ್ಲ, ನನಗೂ ಅನಿಸ್ತಿದೆ. ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ನನ್ನ ಮನಸ್ಸಲ್ಲಿ ಫಸ್ಟು ನಾನು ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟು ಪ್ಲ್ಯಾನಿಂಗ್ ಮಾಡ್ಕೊಬೇಕು. ಆವಾಗ ಮುಂದೆ ನಾವು ಏನು ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಜೀವನದಲ್ಲಿ ಯಾವಾಗಲೂ ಅಷ್ಟೇ ನಾವು ನೆಗೆಟಿವನ್ನು ಬಿಟ್ಟುಬಿಡಬೇಕು. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆವಾಗ ನಾವು ಜೀವನದಲ್ಲಿ ಯಾವಾಗಲೂ ಸಕ್ಸಸ್ಸನ್ನು ಕಾಣೋಕ್ಕೆ ಸಾಧ್ಯ. ಈ ಸಕ್ಸಸ್ಸು ಇದೇ ರೀತಿ ಮುಂದುವರಿಬೇಕಂದ್ರೆ ನಾವು ತುಂಬ ಪ್ರಯತ್ನ ಪಡಬೇಕು. ಅದು ವರ್ಣಿಸೋದಕ್ಕೆ ಆಗೋಲ್ಲ. ಆದ್ದರಿಂದ ಜಾಸ್ತಿ ನಮ್ಮ ಎಫರ್ಟ್ ಇರಬೇಕು. ನಾವು ಅಂದ್ಕೊಂಡಿದ್ದು ಆಗಲೇಬೇಕು ಅಂತ ದೈವ ಬಲನೂ ಇರಬೇಕು. ಅದೇ ರೀತಿ ನಮಗೆ ಅದೃಷ್ಟವೂ ಇರಬೇಕು. ಎಲ್ಲದೂ ಅಷ್ಟೇ, ನಾವು ಅಂದ್ಕೊಂಡು ಮುಂದೆ ಸಾಗಿದಾಗ ಎಲ್ಲದೂ ನಮಗೆ ಮುನ್ನುಗ್ತಾ ಹೋಗ್ತೀವಿ. ನಾವು ಯಾವತ್ತೂ ಆಗಲ್ಲ ಅಂತ ಹಿಂದೆ ಕೂರಬಾರ್ದು. ಮಾಡೇ ಮಾಡ್ತೀವಿ ಅಂತ ಮುಂದೆ ಸಾಗ್ತಾ ಹೋಗಬೇಕು. ಆವಾಗ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಬಹುದು. ನನ್ನ ವಾಯ್ಸು ಎಲ್ಲರಿಗೂ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೀಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ.